ಎಲ್ರಿಗೂ ನಮಸ್ಕಾರ ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ಕ್ಷಮೆ ಇರಲಿ, ಸ್ವಲ್ಪ ಊಟದ ಒಂದು ಪ್ರಾಬ್ಲಮ್ ಆಯಿತು. ಸೊ ನಿಮ್ಮ ಸಮಯ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಪ್ರಶ್ನೆ ಇಟ್ಕೊಂಡ್ವಿ. ಸೊ ಈ ಒಂದು ವಿಷಯಕ್ಕೆ ಸ್ವಲ್ಪ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಲ್ಯಾಂಡ್ ಲಾರ್ಡ್ ಅಂತ ಇವತ್ತು ಅಧಿಕೃತವಾಗಿ ಟೈಟ್ಲ್ ಅನೌನ್ಸ್ ಮಾಡಿದ್ದೀವಿ. ಸೊ ಈ ಡೀಟೇಲ್ಸ್ ಮುಂದೆ ನಿಮ್ಮ ಪ್ರಶ್ನೆಗಳ ಜೊತೆ ನಾನು ಅದ್ರ ಬಗ್ಗೆ ಹಂಚ್ಕೊಳ್ತೀನಿ. ಅದಕ್ಕೆ ಮುಂಚೆಗೆ ನರಸಿಂಹ ನಮ್ಮ ಮ್ಯಾನೇಜರ್, ನಮ್ಮ ಸಿನಿಮಾದ ಎಲ್ಲ ಇದು. ಆಮೇಲೆ ಸೂರಜ್ ಮತ್ತು ಸತ್ಯಪ್ರಕಾಶ್ ನಮ್ಮ ಸಿನಿಮಾದ ನಿರ್ಮಾಪಕರು. ಸಾರ್ ಹೀರೋ, ನಾನು ಡೈರೆಕ್ಟರ್, ಇವರು ಡೈರೆಕ್ಟರ್. ಅವರು ನಮ್ಮ ಅತಿಥಿ DYSP ಇವತ್ತು. ಸೊ ಸಾರ್ನ ಮೀಟ್ ಆಗಿ ಬಂದು ನಮ್ಮ ಅತಿಥಿನ ಇದ್ಮೇಲೆ ಥ್ಯಾಂಕ್ ಯು ಸರ್. ಇದು ಒಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಸಬ್ಜೆಕ್ಟ್. ಸೊ ಅಂದ್ರೆ ಗುರು ಶಿಷ್ಯರಾದ್ಮೇಲೆ ಒಂದು 2 ಇಯರ್ ಆದ್ಮೇಲೆ ಈ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ರೈಟಿಂಗ್ ಕಾಟೆರ ಆಯ್ತು, ಅದಾದ್ಮೇಲೆ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಈ ಸಬ್ಜೆಕ್ಟ್ ನಾನು ಫಸ್ಟ್ ಸಾರ್ಗೋಗಿ ಹೇಳಿದಾಗ ತುಂಬಾ ಇಷ್ಟ ಆಯ್ತು ಈ ಲೈನ್ ಇದು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಅವ್ರ ಮಗಳ ಪಾತ್ರ ಬಂತು. ಅವಾಗ ನಾನೇ ಕೇಳಿದೆ, ಸರ್ ನಿಮ್ಮ ಮಗಳನ್ನೇ ಮಾಡ್ತೀನಿ, ಎರಡು ಕಾಂಬಿನೇಷನ್ ಚೆನ್ನಾಗುತ್ತೆ, ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ಮಗಳೇ ಇರೋದ್ರಿಂದ ಅಂತಂದು. ಫಸ್ಟ್ಗೆ ಅವರು ಆಸಕ್ತಿ ತೋರಿಸ್ಲಿಲ್ಲ, ನಾನು ಒತ್ತಾಯ ಮಾಡಿದಕ್ಕೆ. ಸೊ ಅವ್ರ ಮಗಳನ್ನ ಕೇಳಿದ್ರು, ಅವ್ರಿಗೂ ಆಸಕ್ತಿ ಇತ್ತು. ಅದಾದ್ಮೇಲೆ ಅವರು ಮುಂಬೈಗೆ ಹೋಗಿ ನಟನೆ ಟ್ರೈನಿಂಗ್ ಮಾಡ್ಕೊಂಡು ಬಂದು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಅಭಿನಯ ಮಾಡಿದ್ರೆ ಇದೊಂದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಇನ್ನು ನಮ್ಮ ನಿರ್ಮಾಪಕರ ವಿಚಾರಕ್ಕೆ ಬಂದರೆ ಏನಂದ್ರೆ ಇದುವರೆಗೂ ನನಗೆ ನೀವು ಇವಾಗಲೇ ಸೆಟ್ ನೋಡಿದ್ರಿಂದ ನನಗೆ ಸಿಕ್ಕಿರೋದಲ್ಲಿ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತಂದ್ರೆ, ನಾನು ಏನೋ ಜೂನಿಯರ್ಸ್ ವಿಚಾರ ಆಗಿರ್ಬೋದು, ಸೆಟ್ ವಿಚಾರ ಆಗಿರ್ಬೋದು, ಏನೇ ವಿಚಾರ ಇದೆ ಒಂದು ದಿನನೂ ಇದು ಯಾಕೆ ಏನು ಎತ್ತಾಗಂತ ಕೇಳಿರ್ಲಿಲ್ಲ. ಸೊ ಹಾಗಂತ ಅವರು ಕೊಡ್ತಾರಂತನೂ ನಾವು ನನ್ನ ಸಿನಿಮಾದ ಮೇಲೆ ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಲಿಲ್ಲ. ಬಟ್ ಅವರು ಒಂದು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ. ಸೊ ಆ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಈ ತರ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ಲಿ ಇರ್ಬೇಕು. ಯಾಕಂದ್ರೆ ಅವ್ರು ಸಾರ್ಥಿ ಆದ್ಮೇಲೆ 10 ಇಯರ್ಸ್ ತುಂಬಾ ಸ್ಕ್ರಿಪ್ಟ್ಗಳನ್ನ ಕೇಳಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಯಾವ್ದು ನಮಗೆ ಸರಿಯಾಗಿ ನಿರ್ದೇಶಕರಾಗ್ಲಿ ಅಥವಾ ಸ್ಕ್ರಿಪ್ಟ್ ಆಗ್ಲಿ ನೀವು ಹೊಂದಿಕೆ ಆಗ್ಲಿಲ್ಲ. ಸೊ ನಿಮ್ಮ ಸ್ಕ್ರಿಪ್ಟ್ ನೀವು ನಮಗೆ ಇಷ್ಟ ಆಯ್ತು ಅಂತ ಅವರು ಹೇಳಿ ಮುಂದೆ ಬಂದ್ರು. ಒಂದು ನನಗೆ ಪರ್ಸನಲ್ ಆಗಿ ಖುಷಿ ಆಗಿತ್ತು, ಮತ್ತೆ ಇಂಡಸ್ಟ್ರಿಯಿಂದನೂ ಅವ್ರಿಗೆ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಅಂತ ಒಂದು ಬಿಗ್ ಪ್ರೊಡ್ಯೂಸರ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಿರೋದು, ಮತ್ತೆ ಅವರು ಪ್ರಾಮಿಸ್ ಮಾಡಿದ್ರೆ ಇನ್ಮೇಲೆ ಕಂಟಿನ್ಯೂ ಸಿನಿಮಾ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಸೊ ಇದು ತುಂಬಾ ಖುಷಿ ವಿಚಾರ. ಇನ್ನು ನಮ್ಮ ಸಂಭಾಷಣೆಕಾರರು ಇಬ್ಬರು, ಶ್ರೀಕಾಂತ್ ಮತ್ತು ಮಾಸ್ತಿ ನನಗೆ ಯಾವಾಗಲೂ ನಮ್ಗೆ ರೈಟ್ ಹ್ಯಾಂಡ್ ಆಗಿ ಜೊತೆಗೆ ಇರ್ತಾರೆ. ಸೊ ಈ ಸರಿ ನನಗೆ ಶ್ರೀಕಾಂತ್ ಆ್ಯಡ್ ಆದ್ರು. ಯಾಕಂದ್ರೆ ಅವನು ನನಗೆ ಸ್ಕ್ರೀನ್ ಪ್ಲೇ ಜೊತೆ ಜರ್ನಿ ಮಾಡ್ದ. ಸೊ ಕೆಲವು ವಿಚಾರಗಳನ್ನ ಅವನು ಡೈಲಾಗ್ಗಳಲ್ಲಿ ಇದಾಗಿ ಬರೆಯಕ್ಕೆ ಶುರು ಮಾಡ್ದ. ಸೊ ಅವನಲ್ಲಿ ಒಂದು ಟ್ಯಾಲೆಂಟ್ ಇತ್ತು. ಅವಾಗ ನಾನು ಮಾಸ್ತಿಗೆ ಕೇಳ್ಕೊಂಡೆ, ಒಂದು ಹೊಸಬರನ್ನ ಒಂದು ಅವಕಾಶ ಕೊಡೋಣ ಇದ್ರ ಮೂಲಕ ಅಂತಂದಾಗ, ಇದು ಮಾಸ್ತಿ ಧಾರಾಳವಾಗಿ ನಾನು ಶೇರ್ ಮಾಡ್ತೀನಿ ಇದನ್ನ ಅಂತ ಒಪ್ಕೊಂಡು ಒಬ್ಬ ಬಿಗ್ ಡೈಲಾಗ್ ರೈಟರ್ ಅದೊಂದು ಶೇರ್ ಮಾಡಿ ಅವ್ರಿಗೆ ಒಂದು ವೆಲ್ಕಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ತಿ. ಮತ್ತೆ ಇಬ್ರು ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಮಾಸ್ತಿ ಗೊತ್ತಲ್ಲ ನಿಮಗೆ, ಒಂದೊಂದು ಪೆನ್ನು ಒಂದು ಅರಿತಾವ ಇದು ಅಂತ ತುಂಬಾ ಡೈಲಾಗ್ಸ್ ಈ ಸಿನಿಮಾದಲ್ಲಿ ಸಿಗ್ತವೆ. ಆಮೇಲೆ ನಮಗೆ ಬ್ಯಾಕ್ ಬೋನ್ ಅಂತಾನೆ ನಮ್ಮ ಸಾರ್ ಹೇಳ್ಬೋದು. ಅಂದ್ರೆ ಇದು ಈ ಸಿನಿಮಾ ಮಾಡಕ್ಕೆ ಅಂದ್ರೆ ತುಂಬಾ ಒಂದು 80s 90s ಬ್ಯಾಕ್ ಗ್ರೌಂಡ್ ಕಟ್ಟಿಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ನಮ್ಗೆ ಆ ತರದ ಲೊಕೇಶನ್ಸ್ ಆಗ್ಲಿ, ಒಂದು ವಾತಾವರಣ ಸೆಟ್ ಆಗಲ್ಲ. ಸೊ ಪ್ರತಿಯೊಂದನ್ನು ನಾವು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅಂತ ವಿಚಾರದಲ್ಲಿ ನಮಗೆ ಹೀರೋ ಸಪೋರ್ಟ್ ಅಂದ್ರೆ ಎಷ್ಟು ಅಂದ್ರೆ ಸೆಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ, ಮತ್ತೆ ಆಕ್ಟಿಂಗ್ ಅಲ್ಲಿ ಏನೋ ಡೌಟ್ ಇದ್ರು ಕೂಡ, ಒಂದು ಕಥೆಯಲ್ಲಿ ಒಂದು ಪ್ರಾಬ್ಲಮ್, ಎಲ್ಲಾ ರೀತಿಯಲ್ಲಿ ನಮ್ಗೆ ಒಂದು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ನಾನು ಒಂದು ಘಂಟಾಘೋಷವಾಗಿ ಹೇಳ್ತಿದ್ದೀನಿ,
ಈ ಹೀರೋ ಇಲ್ಲದೆ ನಾನು ಮಾಡಕ್ ಆಗ್ತಾ ಇರಲಿಲ್ಲ. ಸೊ ನೀವು ಇದ್ದದಕ್ಕೆ ನಾನು ಈ ತರ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮಗೆಲ್ಲ ಬಹುಶಃ ಅದು ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಮತ್ತೆ ಇನ್ನು ನಮ್ಮ ಸಿನಿಮಾಟೋಗ್ರಾಫರ್ ಸ್ವಾಮಿ ಜಯಗೌಡ, ಸೊ ಬಜರಂಗಿ ಜೇಮ್ಸ್ ಹರ್ಷ ಜೊತೆ ಮಾಡಿದ್ದು, ಇವಾಗ ನಮ್ಮ ಸಿನಿಮಾನು ಸ್ವಾಮಿನೇ ಮಾಡ್ತಿದ್ದಾರೆ. ಅದ್ಭುತವಾದ ಟೆಕ್ನಿಷಿಯನ್. ಅಂದ್ರೆ ನಾವು ನಾನು ವಿಜುವಲ್ ಅನ್ಕೊಂಡಿದ್ದು ಅದನ್ನ ನಮ್ಗೆ ಒಂದು ಡೈರೆಕ್ಟರ್ ಆಗಿ ಒಂದು ಅರ್ಧ ಜವಾಬ್ದಾರಿ ಅವರೇ ತಗೋತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನಗಿಂತ ಅವರು ಬಿಗ್ ಕ್ಯಾನ್ವಸ್ ಆಲ್ರೆಡಿ ಮಾಡಿದ್ರೆ, ನನಗೆ ಇದು ಮೊದಲನೇ ಬಿಗ್ ಕ್ಯಾನ್ವಸ್ ಸಿನಿಮಾ. ಸೊ ನನಗೆ ಆ ಸ್ವಾಮಿಯಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಕ್ಯಾನ್ವಸ್ ಅಂದ್ರೆ ಅವ್ರಿಗೆ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಮತ್ತೆ ಈ ಸೆಟ್ ಅಲ್ಲಿ ಮಾಡೋದು ನಂದು ಆಲ್ಮೋಸ್ಟ್ ರಿಯಲ್ ಲೊಕೇಶನ್ಸ್. ಇದಕ್ಕಿಂತ ಮುಂಚೆ ಈ ತರ ಸೆಟ್ ಹಾಕಿ ಮಾಡಿದ್ ನಾನು ಫಸ್ಟ್ ಟೈಮ್. ಆ ಸೆಟ್ ಹಾಕೋದ್ರಿಂದ ಮತ್ತೆ ಅದನ್ನ ಟೇಕಿಂಗ್ಸ್ ಆಗಿರ್ಬೋದು, ತುಂಬಾ ರೀತಿಯಲ್ಲಿ ನನಗೆ ಸ್ವಾಮಿಯಿಂದ ಹೆಲ್ಪ್ ಆಯ್ತು. ಸೊ ಈ ಮೂಲಕ ಥ್ಯಾಂಕ್ ಯುನು ಹೇಳ್ತಾ ಇದ್ದೀನಿ ಸ್ವಾಮಿ. ಆಮೇಲೆ ಕ್ರಿಯೇಟಿವ್ ಹೆಡ್ ಆಗಿ ಸುಧಾಕರ್ ಅಂತ, ನಾನು ಇದಕ್ಕಿಂತ ಮುಂಚೆಗೆ ಅವರು ಸಿನಿಮಾಟೋಗ್ರಫರ್, ನನ್ನ ಗುರುಶೇಷರು. ನಾನು ಈ ಸರಿ ಸಿನಿಮಾಟೋಗ್ರಫರ್ ಚೇಂಜ್ ಮಾಡ್ತೀನಿ ಅಂದಾಗ ಅವರು ಸಂತೋಷವಾಗಿ ಒಪ್ಕೊಂಡು ನನ್ನ ಸ್ಕ್ರಿಪ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಒಂದು ಕ್ರಿಯೇಟಿವ್ ಆಗಿ ಜೊತೆಗಿದ್ದಾರೆ. ಸೊ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಇಲ್ಲಿ ಬಂದಿರೋದು ತುಂಬ ಸಂತೋಷ. ನೀವು ರಾಜ್ಯ ಅಂದರೆ ಲ್ಯಾಂಡ್ ಲಾರ್ಡ್ ಎದುರುಗಡೆ, ನಿಮ್ಮ ಎದುರುಗಡೆ ನಾವು ಇರೋದು. ಮತ್ತು ಇವತ್ತೊಂದು ವಿಶೇಷ ದಿನ, ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಬರ್ತ್ಡೇ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರದೆ, ನಮ್ಮನ್ನು ಯಾರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ, ಮೊದಲು ನಮ್ಮನ್ನು ನಾವು ನಂಬಬೇಕು, ಅದನ್ನು ನುಡಿದು ಹಂಗೆ ನಡೆದು ಇವತ್ತು ಇಲ್ಲಿ ನಾಯಕನಾಗಿ ಕೂತಿರೋದು. ಮತ್ತು ಅರ್ಬನ್ ಕಥೆಗಳು ಅಂದರೆ ಸಲಗ ಆಗಲಿ ಭೀಮಾ ಆಗಲಿ, ಈಗಿನ ಯೂತ್ಸು ಆ ಒಂದು ಕಂಟೆಂಟ್ನ ಜಾಲಿ ಅನ್ಕೊಂಡು ಕೊಟ್ಟು ಏಕಾಏಕಿ ಇನ್ನೊಬ್ಬ ನಿರ್ದೇಶಕನ ಕೈಗೆ ತನ್ನನ್ನು ತಾನು ಕೊಟ್ಕೊಳೋದಿದೆಯಲ್ಲ, ನಿಜಕ್ಕೂ ದೊಡ್ಡದು. ಮತ್ತು ಅಟ್ ಎ ಸೇಮ್ ಟೈಮ್ ನಮ್ಮ ಜಡೇಶ್ಗೂ ಅದು ಈಗ ನಾಯಕನಾಗಿದ್ದಾಗ ವಿಜಯ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಅವ್ರ ನಿರ್ದೇಶಕನಾಗಿದ್ದಾಗ ಅವ್ರ ಜೊತೆ ಕೆಲಸ ತಗೊಳೋದು ತುಂಬಾ ದೊಡ್ಡ ಟಾಸ್ಕ್. ಬಟ್ ಜಡೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನೆಲದ ಕಥೆಗಾರ. ಅಂದರೆ ಆ ಒಂದು ಸೊಗಡು, ಹಿನ್ನೆಲೆ ಎಲ್ಲಾನು ಅದರಲ್ಲಿ ಇರುತ್ತೆ. ನಮಗೆ ಬರಹಗಾರನಾಗಿ ನನ್ನ ಜೊತೆ ಶ್ರೀಕಾಂತ್ ತುಂಬಾ ಫಸ್ಟ್ ವರ್ಷನ್ ಕೊಟ್ಟರು. ಸೊ ನನಗೆ ತುಂಬ ಈಸಿ ಆಯಿತು. ಅದರಲ್ಲಿ ಬರೆಯೋವಾಗಲೇ ನಮಗೊಂದು ಅನಿಸ್ತಿರುತ್ತೆ, ಈ ಥರ ಸಿನಿಮಾಗೆ ನಾವು ಪೆನ್ ಇಡ್ತಾ ಇರೋ ತುಂಬ ಖುಷಿ ಆಗುತ್ತೆ ಅಂತ. ಮತ್ತು ಹಿಂದಿನ ಅಷ್ಟು ಪೀಳಿಗೆದು ಕಥೆಗಳು ಬರ್ತವೆ, ರೈತರು, ಅದರ ಸಮಸ್ಯೆ, ಅವ್ರ ಖುಷಿ, ಅವ್ರ ಒಡನಾಟ, ಮತ್ತು ವ್ಯವಸ್ಥೆ ಮಧ್ಯೆ ನಡೆಯುವಂಥದ್ದು. ಸೊ ಅದು ಒಂದೊಂದು ಲೇಯರ್ಸ್ ಹೇಳ್ತಾ ಹೋದಷ್ಟು ತುಂಬಾ ಇದು ಕೊಡುತ್ತೆ. ಸೊ ನಮ್ಮ ನೆಲದ ಅದೃಷ್ಟ ಜಡೇಶ್ ಥರದ್ದು ಒಬ್ಬ ನಿರ್ದೇಶಕ ತಾನು ಕಥೆಗಳನ್ನ ಸಿನಿಮಾ ಮಾಡ್ತಾ ಇರೋದು. ಮತ್ತು ಸತ್ಯಪ್ರಕಾಶ್ ಸರ್ಗೆ ಮತ್ತು ಸೂರಜ್ ಗೌಡ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಈ ಥರದ ಕಥೆಗಳಿಗೆ ಅವರು ಹಣ ಹೂಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಹಳ್ಳಿಗಳು ಸಿಗಲ್ಲ. ಇವತ್ತು ನಾವು ಹುಟ್ಟಿರೋ ಬೆಳೆದಿರೋ ಹಳ್ಳಿಗಳಿಗೆ ಹೋದ್ರೆ ಇದು ಹಳ್ಳಿನ ಅನ್ಸ್ಬಿಡುತ್ತೆ. ಬಟ್ 70ರ ದಶಕದ ಹಳ್ಳಿಗಳನ್ನ ನಾವು ವಿಷನ್ ತರೋದು, ಅದು ದೊಡ್ಡ ಮಟ್ಟದ ಬಡ್ಜೆಟ್ ಬೇಕು. ಸೊ ಸೂರಜ್ ಗೌಡ್ರು ಮತ್ತು ಸತ್ಯಪ್ರಕಾಶ್ ಅವರು, ಜಡೇಶ್ ಅವರು ಹೇಳಿದಂಗೆ ಏನೇ ಕೇಳಿದ್ರು ತಗೊಳ್ಳಿ, ನಾವು ಇದೀವಿ ಅಂತ. ಮತ್ತು ಫಸ್ಟು ನಮ್ಮ ವಿಜಯ್ ಕುಮಾರ್ ಈ ಕಥೆನ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ದು. ನಾನು ಇದ್ದೆ ಅವತ್ತು, ಅವ್ರು ವುಡ್ ಟೇಬಲ್ ಇತ್ತು, ಯಾವುದು ಕ್ವಶನ್ಸ್ ಮಾಡಲಿಲ್ಲ. ಅವ್ರು ಕೇಳಿದ ತಕ್ಷಣ ಒಂದು 3 ನಿಮಿಷ ಜಡೇಶ್ನೇ ನೋಡ್ತಾ ಇದ್ರು, ನಾನು ಮಾಡ್ತೀನಮ್ಮ ಅಂದರು. ಅದು ಅವಾಗಿನ್ನೂ ಸಲಗ ಆ ಇದರಲ್ಲಿ ಬೇರೆ ಇದ್ರು. ಮತ್ತು ವಿಜಯ್ ಬಗ್ಗೆ ನಾನು ಯಾವಾಗಲೂ ಹೇಳೋದಷ್ಟೇ, ಯಾವಾಗಲೂ ಸ್ಟ್ರಗಲಿಂಗಿಂದನೇ ಬಂದಿದ್ದು. ತನ್ನನ್ನು ತಾನು ನಂಬಿದ್ದು ಏನಕ್ಕೆ ಅಂದರೆ, ತನ್ನ ಮನೆಯಲ್ಲಿ ತನ್ನ ಅಕ್ಕ ಬಾವ ದುಡ್ಡು ಹಾಕ್ತಾ ಇದ್ದಾರೆ ಅಂದಾಗ ಸೂರ್ಯ ಅವ್ರನ್ನ ಕರ್ಕೊಂಡು ಹೋಗಿ ಕತೆ ಹೇಳು ಅಂದಾಗ, ಸೂರ್ಯದೇನು ಅಂದರೆ ವಿಷುವಲ್ಲು ಸ್ಕ್ರೀನ್ ಪ್ಲೇ ಬೇಸ್ಡ್ ಕತೆಗಳು, ಅದು ಹೇಳೋಕ್ಕಾಗಲ್ಲ. ಸೊ ಇವ್ರ ಅಕ್ಕ ಬಾವ ಏನು ಹೇಳ್ತಾನೋ ಅವನನ್ನ ಥರ ನೋಡ್ತಾವ್ರೆ. ಸೊ ಅಲ್ಲಿಂದ ಸ್ಟ್ರಗ್ಲಿಂಗ್ ಶುರು ಆಯಿತು. ಮತ್ತು ಎಲ್ಲಾನು ಒಂದು ಚಿಕ್ಕ ಶರ್ಟ್ ಬರುತ್ತೆ ಅಂದರೆ ಪ್ರೊಡಕ್ಷನ್ ಅವ್ರ ಹತ್ರ, ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ, ಕಾಸ್ಟ್ಯೂಮ್ ಅವ್ರ ಹತ್ರ ಹೇಳಿ ಇದ್ರ ಎಷ್ಟಾಗುತ್ತೆ, 600 ರೂಪಾಯಿ ಶರ್ಟ್ಗೆಲ್ಲ ಕಿತ್ತಾಡಿರುವಂಥ ದಿನಗಳು. ಮತ್ತು ಜಯಣ್ಣ ಬೋಗಣ್ಣ ಅವ್ರನ್ನ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ. ಸೊ ದುನಿಯಾಗ ಮುಂಚೆ ವಿಜಿ ಏನೂ ಅಲ್ಲ. ತದನಂತರ ಮೆಜೆಸ್ಟಿಕ್ ಟ್ಯಾಕ್ಟಿಸ್ ಅಲ್ಲಿ ಫಸ್ಟ್ 38 ಶೋಗಳು ಹೌಸ್ಫುಲ್ ಓಡುತ್ತೆ. ಆ ಒಂದು ಭಯ ಇದ್ರ ಮೇಲೆ ಬಿದ್ದಾಗ ಅದನ್ನ ಅಲ್ಲಿಂದ ತಗೊಂಡು ಬಂದು ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದು, ಹುಟ್ಟಿದ್ದು ಸಾರ್ಥಕ ಆಯ್ತು ಗುರು. ಹ್ಯಾಪಿ ಬರ್ಡೇ.
ಮತ್ತೆ 2 ಸಿನಿಮಾಗಳು ದುನಿಯಾ ಎಲ್ಲ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಆಗೋವಾಗ ಬಂದ ಸಿನಿಮಾ. ಆದ್ರೆ ಸಲಗ ಮತ್ತೆ ಭೀಮಾ ಬಂದಿದ್ದು ತುಂಬಾ ಕ್ರೂಷಿಯಲ್ ಟೈಮ್ಸ್, ಅಂದ್ರೆ ಕೊರೋನಾ ಆ ಲಾಕ್ಡೌನ್ ಟೈಮ್ಗಳಲ್ಲಿ ಬಂದ ಸಿನಿಮಾ. ಆವಾಗ ಜನನ ಥಿಯೇಟರ್ ಕರೆಸಿದ್ದು. ಮತ್ತೆ ನಾಯಕನಾಗಿ ಗೆದ್ರು, ಸೂರ್ಯ ಅವರಿದ್ರು, ವಿಜಯ್ ಇದ್ರು, ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು, ಗೆದ್ರು. ಆದ್ರೆ ನಿರ್ದೇಶಕನಾಗಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡಿದಾಗ ಎಗೈನ್ ನಂದು ಸೆಕೆಂಡ್ ಇನ್ನಿಂಗ್ಸು ನಾನೇ ಕತೆ ಮಾಡಿದ್ದೀನಿ ಅಂತ, ಅದು ಸಲಗ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ಜನರ ಆಶೀರ್ವಾದದಿಂದ ಚೆನ್ನಾಗಾಯ್ತು. ಆಮೇಲೆ ಭೀಮಾ, ತದನಂತರ ಈಗಿದು. ಸೊ ಇದು ಈ ಸಿನಿಮಾಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ, ನಮ್ಮ ಎಲ್ಲರನ್ನು ಬೆಂತಟ್ಟು ಹಾರೈಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವರ್ಷದ್ದು ಫಾರ್ ಲಾಸ್ಟ್ 20 years 2004ನೇ ಇಸ್ವಿಯಿಂದ ಶುರು ಆದಂತ ಜರ್ನಿ. ಈ ಅಪ್ಪನ ಬಗ್ಗೆ ತುಂಬಾ ಖುಷಿ ಏನು ಅಂತಂದ್ರೆ, ಜೀವನದ ವಿವಿಧ ಮಜಲುಗಳಲ್ಲಿ ಜೊತೆಲಿ ಇದೀವಿ, ಆದ್ರೆ ಈಸ್ ಆಲ್ವೇಸ್ ಅ ಬಾರ್ನ್ ಫೈಟರ್. ಸೊ ಬಾಕ್ಸಿಂಗ್ ರಿಂಗ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಸಂಬಡಿ ಫಾಲ್ಸ್ ಡೌನ್ ವಿತ್ ಅ ಪಂಚ್ ದೇರ್ ಈಸ್ ನಾಟ್ ಡಿಫೀಟೆಡ್, ಬಟ್ ಹಿ ಡಿಸೈಡ್ಸ್ ನಾಟ್ ಟು ಗೆಟ್ ಅಪ್. ಮತ್ತೆ ಎದ್ದೇಳಕ್ ಪ್ರಯತ್ನ ಮಾಡಲಿ ಅಂದ್ರೆ ಅಲ್ಲಿಗೆ ಸೋತ ಅಂತ. ಆದ್ರೆ ಪ್ರತಿ ಸಲ ಅವ್ರೇನಾದ್ರು ಕೆಳಗೆ ಬಿದ್ರೇನೋ ಅಂತ ಜನ ಅನ್ಕೋಬಹುದು, ಆದ್ರೆ ಬಿದ್ದಾಗೆಲ್ಲ ಫೀನಿಕ್ಸ್ ತರ ಡಬಲ್ ಎನರ್ಜಿನಲ್ಲಿ ಎದ್ದು ಬಂದಿದ್ದಾರೆ. ಅದು ನಮ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ದಟ್ ಈಸ್ ವಿಜಿ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಎಷ್ಟೇ ಸಲ ನಮ್ಮ ಅವ್ರ ಭೇಟಿ ಆದಾಗ ಹಿ ಜಸ್ಟ್ ಬಿಗ್ ದಿಸ್ ಮೂವಿ ಸಿನಿಮಾ ಅಂದ್ರೆ ಅವರ ಪ್ರತಿ ವರ್ಷ ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಮಾತಾಡಿದ್ದೇ ಕಡಿಮೆ. ಇಲ್ಲ ಯಾರಿಗಾದ್ರೆ ಏನಾದ್ರು ಸಹಾಯ ಮಾಡಿದ್ರೆ ಬ್ರದರ್ ಅದಕ್ಕೆ ಹೆಂಗ್ ಮಾಡ್ಬೋದು, ಯಾವ ತರ ಆಪ್ಷನ್ ಲೀಗಲ್ ಆಗಿ ಏನಿದೆ, ಹೇಗ್ ಮಾಡ್ಬೋದು ಅಂತ. ಅದ್ ಬಿಟ್ರೆ ಸಿನಿಮಾ ಬಗ್ಗೆ ಇವೆರಡು ಬಿಟ್ಟು ಬೇರೆ ವಿಚಾರ ಮಾತಾಡಿದ್ರೆ ನಾನು ಜಗಳಾಡಿದ್ದು ಉಂಟು. ಇನ್ನೇನ್ ಬೇರೆ ಪ್ರಪಂಚನೇ ಇಲ್ವೋ ನಿಮ್ಗೆ ಸಿನಿಮಾ ಬಿಟ್ರೆ, ಯಾವಾಗ ಕೇಳಿದ್ರು ಸಿನಿಮಾ ಅದು ಇದು ಅಂತ ಬಿಟ್ಟು ಹೊರಗಡೆ ಮಾತಾಡಿದ್ದೇ ಇಲ್ಲ ಸಬ್ಜೆಕ್ಟ್. ಸೊ ಹಾಗಾಗಿ ಆಲ್ವೇಸ್ ಐ ಫೀಲ್ ಅವರ ಪ್ರತಿ ವರ್ಷನೂ ಸಿನಿಮಾ ಬಿಟ್ಟು ಬೇರೆ ಚಿಂತನೆ ಮಾಡೋಕ್ಕೂ ಅವ್ರಿಗೆ ಇಲ್ಲ, ಕನ್ಸೋಲ್ ಬಹುಶಃ ಸಿನಿಮಾನ ಕಾಣ್ತಾ ಇರ್ತಾರೆ ಅನ್ಸುತ್ತೆ, ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತುಂಬಾ ಸಲ ಹೇಳಿದ್ದು, ಜಗಳಾಡಿದ್ದು ಉಂಟು, ಅವ್ರ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ದು ಉಂಟು. ಆದ್ರೆ ಅವ್ರ ಹತ್ರ ಕೋಪ ಮಾಡ್ಕೊಳಕ್ ಸಾಧ್ಯ ಆಗಿ ಮಾತು ಬಿಡಕ್ ಆಗೋದೇ ಇಲ್ಲ. ತಕ್ಷಣ ಫೋನ್ ಮಾಡ್ಬಿಟ್ಟು ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ಎಲ್ಲ ಮರ್ತೋಗ್ಬೇಕು, 1 ನಿಮಿಷಕ್ಕೆ ಆ ತರ ನಗಾಡ್ಸ್ಬಿಟ್ಟಿರ್ತಾರೆ. ಸೊ ಬಹುಶಃ ಇವತ್ತು ನನ್ನ ಮಗ ಜಯಸೂರ್ಯ ಟಾಸ್ಕ್ ಅನ್ನೋ ಮೂವಿನಲ್ಲಿ ನಾಯಕ ನಟನಾಗಿ ಮಾಡ್ತಾ ಏನಂದ್ರೆ ಅದು ಸಂಪೂರ್ಣವಾಗಿ ಅವರ ಆಶೀರ್ವಾದದಿಂದಾನೆ. ಅಂದ್ರೆ ಅವ್ರು ಬೆಳೆಸಿದಂತ ಹುಡುಗ ಭೀಮಾದಲ್ಲಿ ಒಂದು MLA ಮಗನ ಪಾತ್ರ ಕೊಟ್ಟರು. ಸೊ ಅದನ್ನ ಅವರು ಚೆನ್ನಾಗಿ ಇವರ ಗರಡಿನಲ್ಲಿ ಅವರು ಶುರು ಆಯ್ತು. ಸೊ ಅದರ ಒಟ್ಟಿಗೆ ಅತಿ ಮುಖ್ಯವಾಗಿ ತುಂಬಾ ಸಹೃದಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಹೃದಯ ಪ್ರೇಮ ಮತ್ತೆ ಸ್ನೇಹಕ್ಕೆ ಕೊಡೋ ಬೆಲೆ ಇಲ್ಲಿವರೆಗೂ ನಮ್ಮನ್ನ ಇಲ್ಲಿಗೆ ಎಳೆದು ತಂದಿದೆ. ಹಾಗಾಗಿ ಮೆನಿ ಹ್ಯಾಪಿನೆಸ್ ಆಫ್ ದ ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ಖುಷಿಯಾಗಿದ್ದು ಅವ್ರು ಹೇಳಿದ್ರು ಹುಟ್ಟಿ ಸಾರ್ಥಕ ಆಗೋಯ್ತು ಗುರು ಅಂತ. ತುಂಬಾ ವರ್ಷದಿಂದ ಅದು ಪ್ರೂವ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಯಶಸ್ವಿಯಾಗಿ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬಾ ಜನ ಇವತ್ತು ಬರ್ತಾ ಇದ್ದಾರೆ ಚಿತ್ರರಂಗದಲ್ಲಿ, ತಮ್ಮ ಸಲಗ ಮತ್ತೆ ಭೀಮಾದಲ್ಲಿ. ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ, ಮೊದಲನೇದಾಗಿ ವಿಜಯ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಬೆಂಗಳೂರಿನಿಂದ ಇಲ್ಲಿನವರೆಗೂ ಸಹ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೋಸ್ಕರ ಬಂದಿದ್ದೀರಿ ಅಂತ ತಮಗೆಲ್ಲರಿಗೂ ಆಭಾರಿಯಾಗಿ ತಮಗೆಲ್ಲರೂ ವಂದಿಸ್ತೇನೆ. ಪ್ರಥಮವಾಗಿ ಈಗ ತಮಗೆಲ್ಲರೂ ಗೊತ್ತಿದೆ, ಸಾರಥಿ ಆದ್ಮೇಲೆ ನಾನು ಸುಮಾರು 13 ವರ್ಷಗಳ ಕಾಲ ಸಿನಿಮಾ ಮಾಡಕ್ ಹೋಗಲಿಲ್ಲ. ಕಾರಣ ಆಕಸ್ಮಿಕವಾಗಿ ಬಂದೆ ಸಿನಿಮಾಕ್ಕೆ. ನಿಜವಾಗ್ಲೂ ನಾನು ಸಿನಿಮಾ ಮಾಡಬೇಕು ಅಂತ ಸಾರಥಿ ಬಂದಿರಲಿಲ್ಲ, ಆಕಸ್ಮಿಕವಾಗಿ ಬಂದೆ. ಅದೇನೋ ಅದೃಷ್ಟನೋ ಏನೋ ಅಥವಾ ಗೊತ್ತಿಲ್ಲ, ಆ ಒಂದು ಸಿನಿಮಾನ ಪ್ರೇಕ್ಷಕ ಮಹಾಜನರು ಗೆಲ್ಸಿದ್ರು. ತಮ್ಮೆಲ್ಲರೂ ಸಹಕಾರ ಕೂಡ ಇತ್ತು. ಅವತ್ತಿನ ಹೊಸದಾಗಿ ಮಾಧ್ಯಮಗಳು, ಮೀಡಿಯಾ ಚಾನಲ್ಗಳು ಇನ್ನೂ ಹೊಸದಾಗಿ 2-3 ಚಾನಲ್ಗಳು ಬಂದಿದ್ದು. ಏನಾದ್ರೂ ನಾವು ಹೋಗ್ಬೇಕಾದ್ರೆ ಬರಹ ಪತ್ರಿಕೆಗಳ ಮುಖೇನನೇ ಹೋಗ್ಬೇಕಿತ್ತು. ಅಂತ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹ ನನಗೆ ಹೆಚ್ಚು ಒತ್ತು ಕೊಟ್ಟು ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ರಿ. ನನಗೆ ಸಿನಿಮಾ ಮಾಡಿದ್ದಾಯ್ತು, SS ಬಂದಿದ್ದಾಯ್ತು, ಸ್ಟೇಟ್ ಅವಾರ್ಡ್ ಬಂತು. ಮುಂದೇನಾದ್ರೂ ಮತ್ತೆ ಸಿನಿಮಾ ಮಾಡಿದಾಗ ಎಲ್ಲಿ ಏನಾಗ್ಬಿಡುತ್ತೋ, ಬಂದಿರೋ ಹೆಸರೆಲ್ಲ ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬಾ ಭಯನೂ ಇತ್ತು. ಕಾರಣ ಯಾಕಂದ್ರೆ ಕತೆ ಕೇಳ್ತಾ ಇದ್ದೆ, ಕತೆನಲ್ಲಿ ಉಳಿರ್ತಿರ್ಲಿಲ್ಲ. ಎಷ್ಟೋ ಜನ ಬಂದು ಡೈರೆಕ್ಟ್ಗಳು ಹೇಳ್ತಾ ಇದ್ರು, ಸರ್ ಹಿಂಗ್ ಮಾಡ್ಬೋದು ಸರ್, ಹಿಂಗಿದೆ ಸರ್, ನೀವೇನಿಲ್ಲ ಸರ್, 10 ಕೋಟಿ ಹಾಕಿದ್ರೆ 50 ಕೋಟಿ ಮಾಡ್ಬೋದು ಸರ್ ಅಂತ. ನನ್ನ ಸಮಯ ನಾನು ದುಡ್ಡು ಮಾಡಕ್ಕಂತೂ ಬಂದಿಲ್ಲ, ನನ್ನ ಪ್ರೊಫೆಷನ್ನೇ ಬೇರೆ. ಏನು ನನಗೆ ಆಕಸ್ಮಿಕವಾಗಿ ಬಂತೇನೋ ಗೊತ್ತಿಲ್ಲ, ಈ ಮಟ್ಟಕ್ಕೆ ಹೆಸರು ಬಂದಿದೆ. ಜನತೆ 100-150 ರೂಪಾಯಿ ಕೊಟ್ಟು, ಅವತ್ತು ನಮ್ಮ ಸಿನಿಮಾ ಇದ್ದಾಗ 60 ರೂಪಾಯಿ 80 ರೂಪಾಯಿ ಇತ್ತು, ಹಳ್ಳಿ ಕಡೆ 40 ರೂಪಾಯಿ 60 ರೂಪಾಯಿ ಇತ್ತು. 10 ಸತಿ ಬಂದು ನೋಡಿ ಈ ಮಟ್ಟಕ್ಕೆ ವಿಜಯನ ಗೆಲ್ಸಿದ್ದಾರೆ.
ನನ್ನ ಬಗ್ಗೆ ಏನೋ ಒಂದು ಹೋಪ್ ಇಟ್ಕೊಂಡಿರ್ತಾರೆ. ಯಾವ್ದಾದ್ರು ಮತ್ತೆ ತಮಗೆಲ್ಲರೂ ಗೊತ್ತಿರ್ಬೋದು, ಏನೋ ಅಂತಿಂತ ಸಿನಿಮಾ ಮಾಡಿದ್ರೆ ಎಲ್ಲಿ ಬಂದಿದೆ ಹೆಸರು ಕಳ್ಕೊಂತೀನೋ ಅನ್ನೋ ಒಂದು ದೃಷ್ಟಿಯಿಂದ ನಾನು ಸಿನಿಮಾ ಮಾಡಕ್ ಹೋಗ್ಲಿಲ್ಲ. ಇವತ್ತಿನ ಜನರೇಷನ್ಗೆ ಕಥೆಯಾಗಿರ್ಬೇಕು, ಕಂಟೆಂಟ್ ಅನ್ನೋದ ಈಗಿನ ಜನರೇಷನ್ ನನ್ನ ಮಗ ಹೇಳ್ದ, ಪಾಪ ತುಂಬಾ ಬುದ್ಧಿವಂತರಿದ್ದಾರೆ ಜಡೇಶ್ ಸರ್ ಅವರು, ನೀವು ದಯವಿಟ್ಟು ನಾನೇ ನಿಮ್ಗೆ ಹೇಳಿದೆ ಸಿನಿಮಾ ಮಾಡಿದ್ರೆ ನಾನು ನಿಮ್ ಜೊತೆಲಿ ಇರಲ್ಲ ಅಂತ, ನೀವು ಮಾಡಿ ಪಪ್ಪ ಅಂತ ಹೇಳಿದ್ರು. ಅವಾಗ ನಾನು ಜಡೇಶ್ ಸರ್ ಅವ್ರನ್ನ ಆಯ್ತಪ್ಪ ಕರ್ಸೋಣ ಅಂತ ಹೇಳ್ಬಿಟ್ಟು ಕರೆಸಿದ್ವಿ. ಒಂದೇ ವಾರದಲ್ಲಿ ನಾವು ಪ್ರಿಪ್ರೇಷನ್ ಇಲ್ಲ, ಸಿನಿಮಾ ಮಾಡ್ಬೇಕು ಅಂತ ಇರಲಿಲ್ಲ. ಅವ್ರ ಕತೆ ಹೇಳಿದ್ರು, ವಿಜಯ್ ಸರ್ ಹತ್ರ ಹೋಗೋಣ ಸರ್ ಅಂದ್ರು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸಾರಥಿ ಆದ 2 ವರ್ಷದಲ್ಲೇ ಅವ್ರ ಸಿನಿಮಾ ಮಾಡ್ಬೇಕಾಗಿತ್ತು. ಏನೋ ಕಾರಣಾಂತರದಿಂದ ಆಗ್ಲಿಲ್ಲ. ನಾವು ಹೋದ್ವಿ ಸರ್ ಹತ್ರ. ವಿಜಯ್ ಸರ್ ಅವರು ತುಂಬಾ ಸಂತೋಷ ಪಟ್ಟು, ಬನ್ನಿ ಸರ್, ಏನು ಮಾತಾಡ್ಲಿಲ್ಲ. ಎಲ್ಲರೂ ಹೇಳ್ತಾರೆ ಯಾವ ರೆಮ್ಯುನರೇಷನ್ ಬಗ್ಗೆನೂ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಸಿನಿಮಾ ನೀವು ಮಾಡ್ತೀರಾ ಸರ್, ಹೇಳಿ ಸರ್ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಇವತ್ತು ಮೊನ್ನೆ ಒಂದ್ ದಿವಸ ನಾವು ಇನ್ನ ಸೆಟ್ ಅಲ್ಲಿ ಜೂನಿಯರ್ ಸಹ ಬಂದಿರಲಿಲ್ಲ. 7 ಗಂಟೆಗೆ ಸರ್ ಬಂದು ಎಲ್ಲಿ ಜಡೇಶ್ ಅಂತ ಹೇಳಿ ನನಗೆ ಎಷ್ಟು ಖುಷಿ ಆಗುತ್ತಂದ್ರೆ, ಒಬ್ಬ ನಿರ್ಮಾಪಕ ಬಂಡವಾಳ ಆಗ್ತಾನೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಇವತ್ತು ಏನು ನಮ್ಮ ವಿಜಯ್ ಸರ್ ಅವರು ಮುಂದೆ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಎತ್ತರಕ್ಕೆ ಬೆಳೆಯುವಂತ ವ್ಯಕ್ತಿ. ಕಾರಣ ಒಂದು ಬೇಕಲ್ಲಿ ಏನಾದ್ರು ಒಂದು ಸ್ವಲ್ಪ ಕಡಿಮೆ ಬಂದ್ರು ಸಹ ಅವರು ಜಡೇಶ್ ಇನ್ನೊಂದು ಶರ್ಟ್ ಮಾಡ್ಬಿಡ, ಇನ್ನೊಂದು ತಗೊಳ್ಳೋಣ ಅಂತ ಹೇಳಿ ಅದನ್ನ ಯಾರೇ ಆಗಿರ್ಲಿ, ಬಿಡೋ ನಾನು ಮಾಡಿದ್ದೀನಿ ಅಂತ ಏನಾದ್ರು ಡೈರೆಕ್ಟರ್ ಕೇಳಿದಾಗ ಕೆಲವರು ನೋಡಿದಿರಲ್ಲ ಹೇಳ್ತಾರೆ. ಆದ್ರೆ ಸಾರ್ ಹಂಗಲ್ಲ, ನೋಡ್ಬಿಟ್ಟು ಮಾನಿಟರ್ ಬಂದು ಇನ್ನೊಂದು ಶರ್ಟ್ ಇನ್ನೊಂದು ಟೇಕ್ ತಗೊಳಮ್ಮ, ಹಿಂಗ್ ಮಾಡಮ್ಮ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ಇವತ್ತು ಅಂತ ಒಂದು ವಿಜಯ್ ಸರ್ ಹುಟ್ಟುಹಬ್ಬ, ಅವರು 100 ವರ್ಷ ಚೆನ್ನಾಗಿ ಬಾಳ್ಲಿ, ತುಂಬಾ ಎತ್ತರ ಬೆಳಿಬೇಕು ಅಂತ ಮತ್ತೊಮ್ಮೆ ಅವ್ರಿಗೆ ಆಶಿಸ್ತೇನೆ. ಅದೇ ರೀತಿ ರಿಪನ್ನೆ ಇವತ್ತು ಅಂಬೆಗಾಲಿಡ್ತಾ ಈ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಇವತ್ತು ಅವ್ರ ತಂದೆ ಡೆಡಿಕೇಶನ್, ಯಾರೇ ಒಬ್ರು ಎತ್ತರ ಬೆಳೆದು ಹೀರೋ ಆದ ನಂತರ ಸಡನ್ ನನ್ನ ಮಗಳನ್ನ ಹೀರೋಯಿನ್ನೇ ಮಾಡಬೇಕು ಅಂತ ಬಯಸ್ತಾರೆ. ಆದ್ರಲ್ಲಿ ಇದರಲ್ಲಿ ಹೀರೋಯಿನ್ನೇ, ಅದು ಸೆಕೆಂಡ್ ಹೀರೋಯಿನ್. ಇವತ್ತು ಆದ್ರೂ ಪರವಾಗಿಲ್ಲ, ಒಂದು ಇಬ್ಬರಲ್ಲಿ ಡೆಡಿಕೇಶನ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಪ್ಪಿಕೊಂಡು ಮಾಡ್ತಿದ್ದಾರೆ. ಅದ್ರ ತಕ್ಕಂತೆ ಅವರು ಸಹ ಎಫರ್ಟ್ ಆಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನು ಜಡೇಶ್ ಬಗ್ಗೆ ಅವರು ತಮ್ಗೆಲ್ರಿಗೂ ಗೊತ್ತು, ನೀವು ಅವ್ರನ್ನೇ ಕೆಣಕ್ತಾ ಇರ್ತೀರ. ಅವರ ಕಂಟೆಂಟ್ ಆಗಿರ್ತದೆ ಹಳ್ಳಿ ಸೊಗಡು, ತುಂಬಾ ತುಂಬಾ ವಿಚಾರವಂತ, ಬುದ್ಧಿವಂತ, ಹೇಳ್ತಾರೆ. ಗಾತ್ರ ಚಿಕ್ಕದಾದ್ರು ಕೀರ್ತಿ ದೊಡ್ಡದಂತ. ನೋಡಕ್ ಕೂಡಾಗಿದ್ರು ಅವರ ಒಂದು ಬುದ್ಧಿ ಇದೆಯಲ್ಲ, ತುಂಬಾ ತುಂಬಾ ವೆರಿ ವೆರಿ ಟ್ಯಾಲೆಂಟೆಡ್ ಮನುಷ್ಯ. ನಿಜವಾಗ್ಲೂ ಆ ಮನುಷ್ಯ ಇವತ್ತೇನೆಲ್ಲ ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ, ವರ್ಲ್ಡ್ ಇಂಡಿಯಾ ಆಗ ಮಟ್ಟಕ್ಕೆ ಆ ಮನುಷ್ಯ ಬೆಳೀತಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಮುಖೇನ ಹೇಳಕ್ ಸಹ ಬಯಸ್ತೀನಿ. ಅದೇ ರೀತಿ ಮಾಸ್ತಿ ನನ್ನ ಗೆಳೆಯ, ನಮ್ಮ ಏರಿಯಾದಲ್ಲಿ ನಾವಿಬ್ಬರು ಒಂದೇ ಕಡೆ ವಾಸ, ಮಹಾಲಕ್ಷ್ಮಿ ಹೋಟೆಲ್ ಅವ್ರಿಗೆ ಹೋದ್ರು ಅಲ್ಲ ಏರಿಯಾ ತಮ್ಗೆಲ್ರೂ ಗೊತ್ತಿದೆ ಅವ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಿಲ್ಲ. ಅವ್ರಿಬ್ರು ಅಂದ್ರೆ ಸಿನಿಮಾದಲ್ಲಿ ಆ ಕತೆ ಯಾವ ರೀತಿ ಹೋಗ್ತದೆ ಅಂತ ಆ ಡೈಲಾಗ್ಗಳು ಕೇಳ್ತಾ ಇದ್ರೆ ಯೂತ್ಸ್ಗೆ ಒಂದು ಇನ್ಸ್ಪಿರೇಷನ್ ಇರ್ತದೆ ಅಂತ ಒಬ್ಬ ಡೈಲಾಗ್ ರೈಟರು. ಅದೇ ರೀತಿ ನಮ್ಮ ಶ್ರೀಕಾಂತ್ ಹೊಸದಾಗಿ ಈಗ ಅವರು ಸಹ ಅವ್ರ ಜೊತೆ ಸೇರ್ಕೊಂಡು ತುಂಬಾ ಅವರು ಒಂದು ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಈಗ ತಾನೇ ನಮ್ಮ ವಿಜಯ್ ಸರ್ ಅವರ 20 ವರ್ಷದ ಬಾಂಧವ್ಯದ DYSP ಸರ್ ಬಂದಿದ್ದಾರೆ. ನೋಡಿ, ಒಬ್ಬ ಅಧಿಕಾರಿ ಆದ್ರೂ ಒಬ್ಬ ಸ್ನೇಹಿತ ಹುಟ್ಟು ಹಬ್ಬಕ್ಕೋಸ್ಕರ ರಜಾ 3 ಅವರ್ ಆಗ್ಲಿ ನಾನು ಹೋಗ್ಬೇಕು ಸರ್, ವಿಜಯ್ ಸರ್ ವಿಶ್ ಮಾಡ್ಬೇಕಂತ ಬಂದಂತ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್ ತಮ್ಮ ನೋಡಿ. ಅದೇ ರೀತಿ ನರಸಿಂಹ ಅವರು ಇವತ್ತು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅಲ್ಲಿ, ರಾಕ್ಲೈನ್ ಪ್ರೊಡಕ್ಷನ್ ಅಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದಂತ ವ್ಯಕ್ತಿ, ತುಂಬಾ ಅನುಭವಿಸ್ತ ವ್ಯಕ್ತಿ. ಅವರು ಸಹ ನಮ್ಮ ಇದರಲ್ಲಿದ್ದಾರೆ. ತಮಗೆಲ್ರಿಗೂ ರಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಗೊತ್ತೇ ಇದೆ. ಮತ್ತೆ KM ಪ್ರಕಾಶ್ ನಮ್ಮ ಸಾರಥ್ಯನಲ್ಲೂ ಸಹ ಮಾಡಿದ್ರು. ಸ್ವಾಮಿ ಅವರು ಕ್ಯಾಮ್ರಾಮ್ಯಾನ್, ಈಗಾಗಲೇ ಅವರು ಹಿಂದಿನಲ್ಲೂ ಸಹ ಮಾಡ್ತಾರೆ, ತೆಲುಗಿನಲ್ಲೂ ಮಾಡ್ತಾ ಇದ್ದಾರೆ. ಸೊ ರಿಟರ್ನ್ ಆಕ್ಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಮುಂಬೈ ಹೋಗಿ ಟ್ರೈನಿಂಗ್ ತಗೊಂಡ್ ಬಂದು ಸಿನಿಮಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಸೊ ಸಿನಿಮಾದಲ್ಲಿ ತಮ್ಮ ಪಾತ್ರ ಅಥವಾ ಸಿನಿಮಾ ಅನುಭವದ ಬಗ್ಗೆ.
ಎಲ್ರಿಗೂ ನಮಸ್ಕಾರ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ. ಹ್ಯಾಪಿ ಬರ್ಡೇ. ಹಿಂಗೆ ಖುಷಿಯಾಗಿ ಆರೋಗ್ಯವಾಗಿರು, ಜಾಸ್ತಿ ಫಿಲ್ಮ್ಸ್ ಮಾಡ್ತಾ ಇರು, ಖುಷಿ ಆಗುತ್ತೆ. ಇನ್ಸ್ಪಿರೇಷನ್ ನಮಗೆ. ಖುಷಿ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಅಷ್ಟೇ. ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹೆಚ್ಚು. ಸರ್ ಇಲ್ಲೇ ಇದ್ದಾರೆ, ಹೇಳಂಗಿಲ್ಲ. ಥ್ಯಾಂಕ್ ಯು ಸರ್. ಬಹಳ ಸೊಗಸಾಗಿ ಹೇಳಿದ್ರು ಅಂಬೆಗಾಲು ಅಂತ. ಮೋಸ್ಟ್ಲಿ ಇದನ್ನ ತೊದಲು ನುಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಮುಂದೆ ಇನ್ನ ದೊಡ್ಡದಾಗಿ ಬೆಳೀಲಿ ಅಂತ ಆಶಿಸ್ತೀವಿ. ವಿಜಯ್ ಸರ್, ಈಗ ನಿಮ್ಮ ಟರ್ನ್. ಎಲ್ಲರೂ ಕಾಯ್ತಿರೋದು ನಿಮ್ಮ ಮಾತುಗೋಸ್ಕರ. ಇಷ್ಟು ವರ್ಷಗಳ ಸಿನಿಮಾ ಜರ್ನಿ, ಇವತ್ತು ನಿಮ್ಮ ಹುಟ್ಟುಹಬ್ಬದ ದಿನ ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಪ್ರೆಸ್ ಮೀಟ್ ಆಗ್ತಾ ಇದೆ. ಸೊ ಎಲ್ಲ ಪ್ರಶ್ನೆ ಆಲ್ರೆಡಿ ನಿಮ್ ಕಿವಿಗೆ ಬಂದಿದೆ. ಸಿನಿಮಾ ಬಗ್ಗೆ ನೀವು ಬಿಟ್ಕೊಡಲ್ಲ ಅಂತ ನಮಗೂ ಗೊತ್ತಿದೆ. ಆದ್ರೆ ಹುಟ್ಟುಹಬ್ಬ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ನಾನು ಜಡೇಶ್ ಇಬ್ಬರು ಡೈರೆಕ್ಟ್ರು, ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪಿಸ್ಕೋತೀನಿ. ತುಂಬ ನೇರ ವಿಷಯಕ್ಕೆ ಬರ್ತೀನಿ. ನಮ್ಮ ಸತ್ಯಪ್ರಕಾಶ್ ಸಾರು, ನನಗೆ ಸೂರಜ್ ಅವರು. ಒಂದು ಸಿನಿಮಾ ಆಗಬೇಕಾದ್ರೆ ಮುಖ್ಯ ಅವರೇನೆ. ಅಂದರೆ ಆ ಪ್ರೊಡ್ಯೂಸರ್ಸ್ ಅಂದರೆ ನಾವ್ಯಾರೂ ಇಲ್ಲ ಇವತ್ತು. ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ, ವಿಶೇಷವಾಗಿ ಹುಟ್ಟಿದಬ್ಬದ ದಿವಸ ನಾವು ಶೂಟಿಂಗ್ ಮಾಡ್ತಾ ಇರೋದು. ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ. 2 ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ. ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಡೇಟು ಎಲ್ಲಿಗೂ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲ ಹುಟ್ಟಿದಬ್ಬ ದಿವಸ ಶೂಟಿಂಗ್ ಮಾಡೋಣ ಅಂತೇಳಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ. ಅದೊಂದು ಖುಷಿ ಇದೆ ನನಗೆ. ಎಲ್ಲೋ ಹುಟ್ಟಿದಬ್ಬಕ್ಕೆ ಎಲ್ಲೋ ಹೊರಗಡೆ ಹೋಗ್ದಿರ ಕೆಲಸ ಮಾಡ್ತಾ ಇದ್ದೀನಿ, ತುಂಬ ಒಂದು ಖುಷಿ ಇದೆ. ಸೊ ಹಾಗಾಗಿ ಅಭಿಮಾನಿಗಳಿಗೆ ನಾನು ಕ್ಷಮೆ ಕೇಳ್ಕೊಳ್ತೀನಿ. ಮುಂದಿನ ವರ್ಷ ಖಂಡಿತವಾಗ್ಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ. ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು, ನನ್ನ ಕ್ಷಮಿಸಿ ಈ ಸರ್ತಿ. ಮತ್ತೆ ಇನ್ನೇನು ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ, ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ. ಸೊ 30% ಅಂದರೆ ಥ್ಯಾಂಕ್ಸ್ ಟು ಮಾಸ್ತಿ. ಹೆಸರಪ್ಪ ಶ್ರೀಕಾಂತ್. ತುಂಬ ಒಂದು ಹೊಸ ಪ್ರತಿಭೆಗಳಂದ್ರೆ ಇಷ್ಟ. ಹೊಸ ಪ್ರತಿಭೆಗಳು ನನ್ನ ಗೆಟಪ್ ನೋಡಿ. ನನ್ನ ಗೆಟಪ್ ಹೆಂಗೆ ಹೇಳಿ ಸರ್, ಒಂದು ನೆನಪಾಗತ್ತೆ ನನಗೆ. ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ. ದೀಪ ಅಂತ ಕರಿತಿದ್ವಿ, ಬುಡ್ಡಿ ದೀಪ ಅಂತ ಕರಿತಿದ್ವಿ. ಮತ್ತು ಆಲ್ಮೋಸ್ಟು ನಾನು ನೋಡಿದಾಗ ನನ್ನ ಎಲ್ಲ ಹಿರಿಕರು ಇದೇ ಗೆಟಪ್ನಲ್ಲಿದ್ದರು. ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ. ಇನ್ನು ಮಾಸ್ಕ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದು ಭೇದ ಭಾವ ಇಲ್ದಿರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆ ಊರು. ಮತ್ತು ನಾವು ಯಾವತ್ತೂ ಅದನ್ನು ನಂಬದವರಲ್ಲ. ನಾವು ಒಂದೇ ನಂಬೋದು ಮನುಷ್ಯ ಜಾತಿ ಅನ್ನೋದು. ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀನಿ, ಒಂದು ಬಡವ ಮತ್ತು ಶ್ರೀಮಂತ ಅಂತ. ಸೊ ಹಾಗಾಗಿ ಎಲ್ಲ ಬಡವರ ನಾವು ಹೋಲುವಂಥ ಒಂದು ಕತೆ ಯಾವಾಗಲೂ. ಅಂದರೆ ಪ್ರತಿಯೊಬ್ಬ ಶ್ರೀಮಂತರಾಗಬೇಕು, ಅವನು ಬಡವರಿಂದನೇ ಪಾಸಾಗಿ ಶ್ರೀಮಂತರಾಗಬೇಕು. ಸೊ ಹಾಗಾಗಿ ಒಬ್ಬ ಬಡವನ ಮನೆಯ ಕತೆ ಇದೆ. ಅದು ತಮ್ಮದು ಕೂಡ ಅಂದ್ಕೊಂಡಿರ್ತೀನಿ ಅಂತ ಭಾವಿಸ್ತೀನಿ ನಾನು. ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಿಗ್ಗೆ ಕೂಡ ಒಬ್ಬರು ಪತ್ರಕರ್ತರಿಗೆ ಹೇಳೋದು ಯಾವುದು, ನಾನೆಲ್ಲ ಬಡವರ ಮನೆಗೆ ಪ್ರತಿನಿಧಿಸ್ತೀನಿ, ಬಣ್ಣ ಗಿಣ್ಣ ಎಲ್ಲ ಇರೋದ್ರಿಂದ ಆ ಥರದ ಸಬ್ಜೆಕ್ಟ್ಗಳನ್ನ ನನಗೆ ಸೂಕ್ತವಲ್ಲ ಆಗುವಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊತೀನಿ ಅನ್ನೋದು ಒಂದು. ನಾನು ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಬಸ್ ಇರಲಿಲ್ಲ, ಮತ್ತು ಇನ್ನೂ ಎಲ್ಲರೂ ಮನೆಗೆ ಜೀತಕ್ಕೆ ಇರ್ತಾ ಇದ್ವಿ. ಆಲ್ಮೋಸ್ಟ್ ಹೇಳ್ತೀನಿ ನಿಮ್ಗೆ ಅದು ಅಂತ 80s ಎಲ್ಲ ಜೀತಕ್ಕೆ ಇರ್ತಿದ್ವಿ. ಮತ್ತು ಅವಾಗ ಬಾರ್ಟರ್ ಸಿಸ್ಟಮ್ ಇತ್ತು. ಅಂದರೆ ತರಕಾರಿ ಕೊಡೋದು, ಅಕ್ಕಿ ತಗೊಳ್ಳೋದು, ಅದನ್ನು ನಾವು ಕೂಡ ಮಾಡಿದ್ದೀವಿ. ಅವಾಗ ಆ ಕಾಸು ಅನ್ನೋದು 1 ಪೈಸಾ 5 ಪೈಸಾ ಕೊಡೋದೇ ದೊಡ್ಡ ವಿಷಯ ನಮಗದು. ಅದನ್ನು ತೊಗೊಂಡೋದು ಅದನ್ನು ತೊಗೊಂಡ್ರೆ ನಮಗೇನೋ ಟ್ರೆಷರ್ ಸಿಕ್ಕಿದಂಗೆ. ಅಂಗಡಿ ಸಿಗೋವರೆಗೂ ಏನೂ ನೋಡ್ತಾ ಇರಲಿಲ್ಲ, ಬರೀ ಓಡೋದೇ ಕೆಲಸ ಇರೋದು. ಅದೆಲ್ಲ ನೆನಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ. ಈ ಥರದ್ದು ಎಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿರುವಂಥ ಜಡೇಶು ಜೊತೆಗೆ ಮಾಸ್ತಿ, ನಾವೆಲ್ಲ ಆಸ್ ಇಟ್ ಈಸ್ ಒಟ್ಟಿಗೆ ಇರ್ತೀವಿ. ನಮ್ಮೊಂದು ತಂಡ. ನಾವು ರಾತ್ರಿ ಕೂಡ ನಾವು 4 ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ. ಸೊ ಹಾಗೆ ಮತ್ತೆ ತಮ್ಮ ಹತ್ರ ನಾನು ಮಾತಾಡ್ತೀನಿ. ನನ್ನೊಂದು ರಿಮಾರ್ಕಬಲ್ ಅಂದರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ
ನಾನು ಮಾಡ್ತಾ ಇದ್ದೀನಿ ಸಾರ್ಥಕತೆ ನನಗಿದೆ. ಸೊ ಹಾಗಾಗಿ ಹುಟ್ಟಿದಬ್ಬ ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು, ಅದನ್ನು ಮಾಡ್ತಿದ್ದೀನಿ. ಅದು ಬಿಟ್ಟರೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ, ಸಲಹೆ ಅದು ಯಾವಾಗಲೂ ಬಯಸ್ತೀನಿ. ಯಾಕಂದರೆ ಗಣೇಶ್ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರು 3 ಜನದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ವಿದ್ಯಾವಂತರು ಕಡಿಮೆ, ಅವಿದ್ಯಾವಂತರು ಜಾಸ್ತಿ ಆಗಿರೋದು. ಸೊ ಹಾಗಾಗಿ ಒಬ್ಬ ಬಡವನ ಕಥೆನ, ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಇಲ್ಲಿ ವರ್ಕ್ ಮಾಡ್ತಿರೋಂಥ ನಮ್ಮ ಸ್ವಾಮಿ ಕಾರಣ, ನಮ್ಮ ಸುಧಾಕರ್, ನಮ್ಮ ಫ್ರೆಂಡ್ ಹೆಸರು ಸುಧಾಕರನ್ ಅವರು, ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ. ಅಷ್ಟು ಬಿಟ್ಟರೆ ಯಾವುದು ಇದ್ರೆ ಕೇಳಿ ನಾನು ಮಾತಾಡ್ತೀನಿ. ಅವಳು ನನ್ನ ಮಗಳಾಗೇ ಇರ್ತಾಳೆ, ಮಗಳಾಗಿರ್ತಾಳೆ. ಇಡೀ ಸಿನಿಮಾಲಿ ನೀವು ನನ್ನ ಹಿಂಗೆ ನೋಡ್ತೀರ. ಸೊ ಹಾಗಾಗಿ ಜಡೇಶು ನನ್ನ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯ್ತು. ಈಗ ಅದಕ್ಕೆ ಹೇಳಿದ್ದೀನಿ, ಜಲ್ದಿ ಎಲ್ಲ ಮುಗಿಸ್ಕೊಳ್ಳೋಣಪ್ಪ ಜಡೇಶ್ ಅಂತ. ಅಂದರೆ ಕನಸುಗಾರನಿಗೆ ಮತ್ತೆ ಕಲೆ ಗೊತ್ತಿರೋರಿಗೆ, ಒಬ್ಬ ಪೇಂಟ್ರಿಗೆ, ಒಬ್ಬ ಡೈರೆಕ್ಟ್ರಿಗೆ ಯಾವತ್ತೂ ಸಮಾಧಾನ ಇರಬಾರ್ದು. ಹಂಗೆ ಇರದೇ ಇರೋದೇ ಕರೆಕ್ಟ್. ಹಂಗೆ ಮತ್ತೆ ಮತ್ತೆ ನಾನು ಹೊಸದೇನು ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ, ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ. ಸೊ ಹಂಗಾಗಿ ಒಂದು ಒಳ್ಳೆ ಕಥೆನ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು. ನಾವಂತೂ ವಿದ್ಯಾವಂತರ ಜೊತೆ ಏನೋ ನಾನು ಒಂದು ಆಸೆ ಅಷ್ಟೇ. ಲ್ಯಾಂಡ್ ಲಾರ್ಡ್ ಅದು ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದಂಥ ಪದಗಳದು. ಲ್ಯಾಂಡ್ ಲಾರ್ಡ್, ನೀನೇ ದೊಡ್ಡ ಲ್ಯಾಂಡ್ ಲಾರ್ಡಾ ನೀನು? ಹೌದಾ, ದೊಡ್ಡ ಲ್ಯಾಂಡ್ ಲಾರ್ಡ್ ಥರ ಮಾತಾಡ್ತೀಯ ನೀನು? ಓ ಹೌದಾ ಅಂತ. ಅದೇ ನೀನೇ ದೊಡ್ಡ ಭೂ ಮಾಲೀಕ, ಅದು ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಅದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು. ಅವಾಗ ಹೇಳೋರು, ಅದೇ ಕಣ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನ್ದಾರರು, ಜಮೀನಿನವರ ನೀವು ಅಂತ. ಸಮ್ಟೈಮ್ಸ್ ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲಿಯಲಿ ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನ ಹಾಕ್ತೀವಿ. ಸೊ ಹಂಗೆ ನಮ್ಮ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲೀಷ್ ಪದಗಳನ್ನ ಉಪಯೋಗಿಸಿದ್ದೀವಿ. ನಮಗೂ ಆಸೆ ಇರುತ್ತೆ ನಮ್ಮ ಮಗ ಇಂಗ್ಲೀಷ್ ಕಲೀಲಿ ಅಂತ.